ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಪ್ರಲಾಪಗಳ ಗ್ರಂಥ, ದ ಬುಕ್ ಆಫ್ ಲ್ಯಾಮೆಂಟೇಷನ್ಸ್, ಚಾಪ್ಟರ್ 3, 3ನೇ ಅಧ್ಯಾಯ, 34ರಿಂದ 66 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಪ್ರಲಾಪ 3ನೇ ಅಧ್ಯಾಯ 34ರಿಂದ ಕೊನೆಯವರೆಗೆ. ಲ್ಯಾಮೆಂಟೇಷನ್ಸ್ ಚಾಪ್ಟರ್ 3 ವರ್ಸಸ್ 34 to 36. ಈ ಎರಡನೇ ಭಾಗದಲ್ಲಿ ನೋಡುವಾಗ ಸುಮಾರು 33 ವಚನಗಳಲ್ಲಿ 23 ಆಶೀರ್ವಾದಗಳನ್ನು ನಾವು ನೋಡ್ಬೋದು ರೀ. 23 ಬ್ಲೆಸ್ಸಿಂಗ್ಸ್ ಔಟ್ ಆಫ್ 33 ವರ್ಸಸ್. ಒಂದೊಂದಾಗಿ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂಥ ಈ ಆಶೀರ್ವಾದಗಳನ್ನು, ಈ ಒಂದು ಪರಿಹಾರಗಳನ್ನು, ನಾವು ಮಾರ್ಗದರ್ಶನವನ್ನು, ಕೊಡುಗೆಗಳನ್ನು ನಾವು ನೋಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ ನಾವು ನೋಡುವಂಥದ್ದು 35ನೇ ವಚನದಲ್ಲಿ ಪರಾತ್ಪರನ ಸಾಕ್ಷಾತ್ತಾಗಿ ನ್ಯಾಯವನ್ನು ತಪ್ಪಿಸುವುದು. ಪರಾತ್ಪರನ ಸಾಕ್ಷಾತ್ ಅಂದರೆ ಅಲ್ಲಿ ನ್ಯಾಯವನ್ನು ತಪ್ಪಿಸೋದ್ರ ಬಗ್ಗೆ ಬರೆದಿದೆ, ಆದರೆ ಅದರಲ್ಲಿ ನಾವು ಆಶೀರ್ವಾದವಾಗಿ ತೆಗೆದುಕೊಳ್ಳೋದು ಪರಾತ್ಪರನ ಸಾಕ್ಷಾತ್ ಅಂದರೆ ದೇವರ ಒಂದು ಸಾಕ್ಷೀಕರಣ ಅನ್ನುವಂಥದ್ದು ದೇವರ ಆಶೀರ್ವಾದ, ದೇವರ ಸತ್ಯ, ದೇವರ ಕೊಡುಗೆ. ಮತ್ತು 36ನೇ ವಚನದಲ್ಲಿ ಕರ್ತನು ಲಕ್ಷ್ಯಕ್ಕೆ ತರುವಂಥದ್ದು. ತರೋದಿಲ್ವಾ ಅಂತ ಒಂದು ಪ್ರಶ್ನೆ ಬಂದಿದೆ, ಆದ ಕಾರಣ ತರ್ತಾನೆ, ಅದಕ್ಕೆ ಆನ್ಸರ್ ಬಂದು ತರ್ತಾನೆ. ಕರ್ತನು ಲಕ್ಷ್ಯಕ್ಕೆ ತರುವಂಥದ್ದು ಇನ್ನೊಂದು ಆಶೀರ್ವಾದ. ದೇವರು ಅನ್ಯಾಯ ಇರ್ತದೆ, ಹೌದು, ಸಮಸ್ಯೆ ಇರ್ತದೆ, ಆದರೆ ಕರ್ತನು ಅದನ್ನು ಲಕ್ಷ್ಯಕ್ಕೆ ತಂದುಕೊಳ್ಳುವಾತನಾಗಿದ್ದಾನೆ. 37ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ, ಅದೇನೆಂದರೆ ಕರ್ತನ ಅಪ್ಪಣೆಯಿಂದ ಸಾರ್ಥಕ ಎಂಬ ಆಶೀರ್ವಾದ. ಅಂದರೆ ದೇವರ ಅಪ್ಪಣೆ ಇಲ್ಲದೆ ಯಾರ ಮಾತು ಸಾರ್ಥಕವಾಗೋದಿಲ್ಲ, ಆದರೆ ಕರ್ತನ ಅಪ್ಪಣೆ ಕೊಟ್ಟಾಗ ಏನಾಗ್ತದೆ, ಅದು ಸಾರ್ಥಕವಾಗ್ತದೆ. ಹಾಗಾದರೆ ದೇವರ ಒಂದು ಸಾರ್ವಭೌಮತ್ವ ಇಲ್ಲಿ ನೋಡ್ಬೋದಲ್ವ. ದೇವರು ಹೇಳಿದ್ದಾರೆ, ಅದಾಗುತ್ತೆ ಎಂಬಂಥ ಭರವಸೆ. 38ನೇ ವಚನದಲ್ಲಿ ಪರಾತ್ಪರನ ಬಾಯಿಯ ಆಶೀರ್ವಾದ. ದೇವರ ಬಾಯಿ, ದೇವರ ಮಾತು, ದೇವರ ಪ್ರವಾದನೆ, ದೇವರ ಪ್ರಕಟಣೆ, ಅದರಿಂದ ಹಿತಕರವಾದದ್ದು ಆಗುವಂಥ ಸಾಧ್ಯತೆ, ಅಹಿತಕರ ಅಂದರೆ ಒಂದು ವೇಳೆ ನೋವು ಇರ್ಬೋದು. ಶಿಲುಬೆ ಕೂಡ ಒಂದು ವಿಧವಾದಂಥ ನೋವು, ಅದನ್ನು ಆಶೀರ್ವಾದನೆ. ಮತ್ತು 40ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಏನೆಂದರೆ ದೇವರ ಕಡೆಗೆ ತಿರುಗಿಕೊಳ್ಳುವ ಆಶೀರ್ವಾದ. ಸಮಸ್ಯೆಗಳಿಗೆ ತಿರುಗಿಕೊಂಡಿದ್ರೆ ಸಮಸ್ಯೆನೇ ಕಾಣ್ತದೆ, ದೇವರ ಕಡೆಗೆ ತಿರುಗಿಕೊಂಡ್ರೆ ದೇವರೇ ಕಾಣೋದು. ಇನ್ನೊಂದು ಸರಿ ಹೇಳ್ತೇನೆ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಅದು. ಸಮಸ್ಯೆಗಳ ಕಡೆಗೆ ನಾವು ತಿರುಗಿಕೊಂಡಿದ್ರೆ ಸಮಸ್ಯೆನೇ ಕಾಣ್ತದೆ. ಇನ್ನೊಂದು ಮಾತು ಹೇಳ್ಬೋದು, ಶಾಪದ ಕಡೆಗೆ ನಾವು ತಿರುಗಿಕೊಂಡ್ರೆ ಶಾಪನೇ ಕಾಣ್ತದೆ. ಇನ್ನೊಂದು ಮಾತು ಹೇಳ್ಬೋದು, ಪಾಪದ ಕಡೆಗೆ ತಿರುಗಿಕೊಂಡ್ರೆ ಪಾಪನೇ ಕಾಣೋದು. ಆದರೆ ದೇವರ ಕಡೆಗೆ ತಿರುಗಿಕೊಂಡ್ರೆ ದೇವರು ಕಾಣುವಾತನಾಗಿದ್ದಾನೆ. ಅದು ದೇವರ ಕಡೆಗೆ ತಿರುಗಿಕೊಳ್ಳುವಂಥ ಆಶೀರ್ವಾದ 40ನೇ ವಚನದಲ್ಲಿ. ಅನಂತರ ಇನ್ನೊಂದು ಆಶೀರ್ವಾದ ಅದೇನಂತ ಹೇಳಿದರೆ ಮುಂದೆ ನೋಡ್ತೀವಿ. 41ನೇ ವಚನದಲ್ಲಿ ಒಂದು ಆಶೀರ್ವಾದ ಏನೆಂದರೆ ದೇವರ ಕಡೆಗೆ ಕೈಗಳನ್ನೆತ್ತುವ ಆಶೀರ್ವಾದ, ಅಂದರೆ ಪ್ರಾರ್ಥನೆ ಎಂಬ ಆಶೀರ್ವಾದ. ಮತ್ತೆ ಯೆರೆಮೀಯನಲ್ಲಿ ಪ್ರಲಾಪದಲ್ಲಿ ಪ್ರಾರ್ಥನೆ ಬಗ್ಗೆ ಬಹಳಷ್ಟು ಮಾತುಗಳು ಬರ್ತಾ ಇದೆ, ಅಥವಾ ವಚನಗಳು, ಆಜ್ಞೆಗಳು, ಮಾದರಿ
ನಮ್ಗೆ ಸಿಗ್ತದೆ. ಆದ ಕಾರಣ ದೇವರ ಕಡೆ ಕೈ ಎತ್ತಿ ಪ್ರಾರ್ಥಿಸುವಂಥ ಆಶೀರ್ವಾದ ಅದು ಕೂಡ ದೇವರು ನಮಗೆ ಭೂಲೋಕದಲ್ಲಿ ಇಟ್ಟಿರುವಂಥದ್ದು. ಈಗ ಯೇಸು ಕರ್ತನು ಕೂಡ ಪ್ರಾರ್ಥನೆಯ ಆಶೀರ್ವಾದ ಅಥವಾ ಪ್ರಾರ್ಥನೆಯ ಅನುಭವವನ್ನು ಆತನು ತೆಗೆದುಕೊಂಡು 2000 ವರ್ಷಗಳಿಂದ ಆತನು ವಿಜ್ಞಾಪಿಸ್ತಾ ಇರುವಂಥ ಮಹಾ ಕಾರ್ಯಕ್ಕಾಗಿ ಆತನಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಕೃತಜ್ಞತೆ ಆಗಲಿ. ಕೈಯಷ್ಟೇ ಅಲ್ಲ, ಮನಸ್ಸನ್ನು ಕೂಡ ದೇವರ ಕಡೆಗೆ ನಾವು ಎತ್ತಿಕೊಳ್ಳುವಂಥ ಅನುಭವ ಅದು ಆಶೀರ್ವಾದದ ಅನುಭವ, ಪರಿಹಾರದ ಅನುಭವ. ಸಮಸ್ಯೆ ಇದ್ದರೆ ಮನಸ್ಸನ್ನು ದೇವರ ಕಡೆಗೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ಅಥವಾ ಕೀರ್ತನೆ 42:5 ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇಕೆ, ದೇವರನ್ನೇ ನಿರೀಕ್ಷಿಸು ಅಂತ ಮನಸ್ಸನ್ನು ದೇವರ ಕಡೆಗೆ ಪ್ರಾರ್ಥನೆಯಲ್ಲಿ ಎತ್ತಿಕೊಳ್ಳುವಂಥ ಒಂದು ಅನುಭವ. ಮತ್ತು 42ನೇ ವಚನದಲ್ಲಿ ಇನ್ನೊಂದು ಅನುಭವ ಏನಂತ ಹೇಳಿದರೆ, ಒಪ್ಪಿಕೊಳ್ಳುವಂಥ ಅನುಭವ. ನಾವು ಅವಿಧೇಯರಾಗಿ ದ್ರೋಹ ಮಾಡಿದ್ದೇವೆ, ಆ ರೀತಿಯಾಗಿ ಒಪ್ಪಿಕೊಳ್ಳುವಂಥ ಅನುಭವ ಅಥವಾ ಪಶ್ಚಾತ್ತಾಪದ ಒಂದು ಅನುಭವ, ಅದನ್ನು ನೋಡ್ತಿದ್ದೇವೆ. 43ನೇ ವಚನದಲ್ಲಿ ಹೌದು, ದೇವರ ರೋಷ, 43ನೇ ವಚನ, ದೇವರ ರೋಷದ ಬಗ್ಗೆ ಕೂಡ ಅದನ್ನು ನಕಾರಾತ್ಮಕವಾಗಿ ನೋಡದೆ ಸಕಾರಾತ್ಮಕವಾಗಿ ಆಶೀರ್ವಾದ. ಹೌದು, ನಾವು ತಪ್ಪು ಮಾಡಿದ್ದೇವೆ, ಆದ ಕಾರಣ ದೇವರು ರೋಷಗೊಂಡಿದ್ದಾನೆ ಎಂಬುದಾಗಿ ಅದನ್ನು ಆಶೀರ್ವಾದವಾಗಿ ತಿಳ್ಕೊಳ್ಳೋಣ. ಯೋಬನ ಮಾತನ್ನೇ ಹೇಳಿದ್ದು. 44ನೇ ವಚನ, ಪ್ರಲಾಪ 3ನೇ ಅಧ್ಯಾಯದಲ್ಲಿ ಏನಂದರೆ, ನಾವು ನಮ್ಮ ಪ್ರಾರ್ಥನೆ ಬಗ್ಗೆ 44ನೇ ವಚನದಲ್ಲಿದೆ. ಪ್ರಾರ್ಥನೆ ಕೂಡ ಒಂದು ಆಶೀರ್ವಾದ. ಈ ಒಂದು ವಚನದ ಪ್ರಕಾರವಾಗಿ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಲಿಲ್ಲ, ಆದರೂ ಕೂಡ ಅದಕ್ಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಯಾಕಂದರೆ ತಪ್ಪು ದೇವರಲ್ಲೆಲ್ಲ, ನಮ್ಮಲ್ಲಿನೇ. ದೇವರು ಒಂದು ವೇಳೆ ನಮ್ಮ ಪ್ರಾರ್ಥನೆ ಮುಟ್ಟಬಾರ್ದು ಅಂತೇಳ್ಬಿಟ್ಟು ಮೋಡವನ್ನು ಮರೆ ಮಾಡಿಕೊಂಡ್ರೆ ಏನು? ತಪ್ಪು ನಮ್ಮಲ್ಲಿ, ಆತನಲ್ಲೆಲ್ಲ. ಅದು ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಸಹಾಯಕರ. 40ನೇ ವಚನದಲ್ಲಿ ನಮ್ಮ ನಡತೆಯನ್ನು ಶೋಧಿಸಿ ಪರೀಕ್ಷಿಸಿ ದೇವರ ಕಡೆ ತಿರುಗಿಕೊಳ್ಳಿಕ್ಕೆ ಒಂದು ಅನುಕೂಲ ಅಲ್ಲ, ಅದು ಆಶೀರ್ವಾದನೆ. 49ನೇ ವಚನದಲ್ಲಿ ಹೌದು, ಕಣ್ಣೀರಿನ ಆಶೀರ್ವಾದ. ದೇವರು ನೋಡೋ ತನಕ ನಾವು ಗಂಭೀರವಾಗಿ, ಸೀರಿಯಸ್ ಆಗಿ ಕಣ್ಣೀರಿನಿಂದ ನಿನ್ನ ಕಡೆ ನೋಡ್ತೀವಿ ಅಂತ ಹೇಳ್ಬಿಟ್ಟು ಇರುವಂಥ ಒಂದು ಅನುಭವ. 55ನೇ ವಚನದಲ್ಲಿ ದೇವರ ಮತ್ತೊಂದು ಆಶೀರ್ವಾದವನ್ನು ನಾವು ನೋಡಬಹುದು. ಅದೇನಂತ ಹೇಳಿದರೆ, ದೇವರ ಹೆಸರೆತ್ತಿ ಪ್ರಾರ್ಥಿಸುವುದು. ಯೆರೆಮೀಯನು ಹೇಳುವಂಥ ಮಾತು, ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿದೆನು, ನಿನ್ನ ಹೆಸರೆತ್ತಿ ಪ್ರಾರ್ಥಿಸಿದೆನು. ಆತನ ಹೆಸರು ಏನು? ಇರುವಾತನೇ ಆಗಿದ್ದೇನೆ. ಮೋಶೆಗೆ 3ನೇ ಅಧ್ಯಾಯ ಆತನು ಹೇಳುವಾಗ, ಹೌದು, ಅದನ್ನು ನೋಡ್ಕೊಳ್ಳೋಣ ಬನ್ನಿರಿ. ಯಾಕಂತೇಳಿದರೆ ಅದು ನಾವು ಮರಿಬಾರ್ದು, ನಾನು ಮರಿಬಾರ್ದು. 3ನೇ ಅಧ್ಯಾಯ ವಿಮೋಚನ ಕಾಂಡದಲ್ಲಿ 14ನೇ ವಚನದಲ್ಲಿ, ಇರುವಾತನೇ ಆಗಿದ್ದೇನೆ, ಇರುವಾತನೇ ಆಗಿರುವಾತನೇ, ಇರುವಾತನೇ ಆಗಿರುವ ನಮ್ಮ ದೇವರೇ, ಅಂದರೆ ಆತನ ಹೆಸರೆತ್ತಿ ಪ್ರಾರ್ಥಿಸುವುದು. ನೀನು ನಮಗೆ ಇರುವಾತನೆಂಬವನು, ನೀನು ನಮಗೆ ಇರುವಾತನಾಗಿದ್ದಿ. ಪರಿಸ್ಥಿತಿಯಲ್ಲಿ, ಸಮಸ್ಯೆಯಲ್ಲಿ 19 ಸಮಸ್ಯೆ ಇರ್ಬೋದು, ಹೆಚ್ಚಿರ್ಬೋದು. ಅಥವಾ ಇನ್ನೊಂದು ಮಾತು, ಅದೇ ವಿಮೋಚನ ಕಾಂಡ 3:14 ಬಗ್ಗೆ ಅಂಚಿನಲ್ಲಿ ಬರೆದಿದೆ, ಎಂಥವನಾಗಿರುವೆನು ಅಂಥವನಾಗಿರುವೆನು. ಅದೇ ದೇವರ ಹೆಸರು. ಎಂಥವನಾಗಿರುವೆಯೋ ಅಂಥವನಾಗಿರುವ ನಮ್ಮ ದೇವರೇ ಅಂತ ಹೇಳ್ಬಿಟ್ಟು ಆತನ ಹೆಸರನ್ನು ಎತ್ತಿ ಪ್ರಾರ್ಥಿಸುವಂಥ ಆಶೀರ್ವಾದ, ಅದನ್ನು ನಾವು ಮಿಸ್ ಮಾಡ್ಕೋಬಾರ್ದು, ನಾನು ಮಿಸ್ ಮಾಡ್ಕೋಬಾರ್ದು.
56ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ. ಅದೇನಂತ ಹೇಳಿದ್ರೆ, ನನ್ನ ಧ್ವನಿಯನ್ನು ಕೇಳಿದಿ, ನಮ್ಮ ಪ್ರಾರ್ಥನೆಗೆ ಉತ್ತರ ಎಂಬ ಆಶೀರ್ವಾದ. ದ ಬ್ಲೆಸ್ಸಿಂಗ್ ಆಫ್ ಆನ್ಸರ್ಸ್ ಟು ಪ್ರೇಯರ್. ಅದೇ 56ನೇ ವಚನದಲ್ಲಿ ಎರಡನೇ ಭಾಗ ಏನಂದರೆ, ಏನದು? ನಿಟ್ಟುಸಿರಿಗೂ ಮೊರೆಗೂ ಮರೆ ಮಾಡಿಕೊಡೋದಿಲ್ಲ. ಅಂದರೆ ಯಾಕಂದರೆ ಕೆಲವು ಸಾರಿ ಅದು ಇನ್ನೊಂದು ಆಶೀರ್ವಾದ ಏನಂದರೆ, ಬರೀ ಧ್ವನಿ ಅಷ್ಟೇ ಅಲ್ಲ, ನಿಟ್ಟುಸಿರು ಅದು ಕೂಡ ಒಂದು ಪ್ರಾರ್ಥನೆಯಾಗಿ ನಾವು ದೇವರ ಮುಂದೆ ಇಡಬಹುದು. ಅದೇ ಆಶೀರ್ವಾದ. ಈವನ್ ಅವರ್ ಸೈಯಿಂಗ್ ಕ್ಯಾನ್ ಬಿ ಎ ಪ್ರೇಯಿಂಗ್. ಮತ್ತು 33ನೇ ಆಶೀರ್ವಾದ 57ನೇ ವಚನದಲ್ಲಿದೆ. ಅದೇನಂತ ಹೇಳಿದ್ರೆ, ದೇವರು ನಮ್ಮ ಹತ್ರ ಮಾತನಾಡುವಂಥ ಆಶೀರ್ವಾದ. ಏನಂತ ಮಾತಾಡಿದನಂತೆ? ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಅಂತ ದೇವರು ಯೆರೆಮೀಯನಿಗೆ ಹೇಳಿದನಂತೆ. ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ. ಕಮ್ ಟು ಮೈ ಪ್ರೆಸೆನ್ಸ್ ಆ್ಯಂಡ್ ಫಿಯರ್ ನಾಟ್ ಅಂತ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಆಶೀರ್ವಾದ. 58ನೇ ವಚನದಲ್ಲಿ 34ನೇ ಆಶೀರ್ವಾದ ನಾವು ನೋಡಬಹುದು. ಅದೇನಂತ ಹೇಳಿದರೆ, ಪ್ರಾಣ ಉಳಿದಿರುವ ಆಶೀರ್ವಾದ. ಹೌದು, ಇದರ ಬಗ್ಗೆ ನಾವು ಉಳಿದಿರುವುದು ಆತನ ಕರುಣೆಯೇ ಅಂತ ಹೇಳ್ಬಿಟ್ಟು 22ನೇ ವಚನದಲ್ಲಿ 3ನೇ ಅಧ್ಯಾಯ ಪ್ರಲಾಪ ಹೇಳ್ತಾನೆ ಭಕ್ತನು. ಆದರೆ ಇಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದರೆ, ದೇವರು ಹೇಗೆ ಉಳಿಸಿದ್ದಾನೆ ಅಂತ ಕೊಡಲ್ಪಟ್ಟಿದೆ. ಅದೇನೆಂದರೆ, ವ್ಯಾಜ್ಯಗಳನ್ನು ನಡೆಸಿ ಪ್ರಾಣವನ್ನು ಉಳಿಸಿ ಇರುವ ದೇವರು. ಪ್ರಾಣ ಉಳಿಸಲ್ಪಡುವಂಥ ಒಂದು ಅನುಭವಕ್ಕೆ ಮುಂಚೆ ದೇವರು ಕೆಲವು ಕಾರ್ಯಗಳನ್ನು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅದು ಆಶೀರ್ವಾದ ಅಲ್ವಾ? ಖಂಡಿತ. 59ನೇ ವಚನದಲ್ಲಿ 35ನೇ ಆಶೀರ್ವಾದ ಇದೆ. ಅದೇನಂತ ಹೇಳಿದರೆ, ಅಂದರೆ ಒಟ್ಟು ಇರುವಂಥ ಆಶೀರ್ವಾದ, ನ್ಯಾಯ ತೀರಿಸುವ ಆಶೀರ್ವಾದ. ದೇವರು ನ್ಯಾಯಾಧಿಪತಿ, ಆತನು ನ್ಯಾಯ ತೀರಿಸುವ ಆತನಾಗಿದ್ದಾನೆ. ಅನ್ಯಾಯ ನಮಗೆ ಆದರೆ ಆತನು ಸುಮ್ಮನೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಆತನು ನ್ಯಾಯ ತೀರಿಸ್ತಾನೆ. 60ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದ ಇದೆ. ಅದೇನೆಂದರೆ, ಕೆಲವರು ನಮ್ಮ ಮೇಲೆ ದ್ವೇಷ ಇಟ್ಕೊಳ್ತಾರೆ, ಆದರೆ ದೇವರು ಅದನ್ನು ನೋಡ್ತಾನೆ ಎಂಬ ಆಶೀರ್ವಾದ. ಗಾಡ್ ಸೀಸ್. ಹೌದು, ಭಾಳ ಕಷ್ಟಪಟ್ಟು ಓಡಿ ಹೋಗ್ತಾ ಇದ್ಲು ಸಾರಳ ಕಡೆಯಿಂದ. ಹೌದು, ಹಾಗರಳು ಆಗ ನೀನು ನನ್ನನ್ನು ನೋಡುವ ದೇವರು ಎಂಬಂಥ ಒಂದು ಪ್ರಕಟಣೆ ಆಕೆಗೆ ಸಿಕ್ತು. ದೇವರಿಗೆ ಒಂದು ಹೆಸರು ಕೊಟ್ಟು ಬಿಟ್ಲಂತ ನಾವು ನೋಡ್ತೇವ್ರಿ. ಆಶ್ಚರ್ಯ. ಹೌದು, ನೋಡುವ ದೇವರು. 60ನೇ ವಚನ ಅದು ಆಶೀರ್ವಾದ. ಅದು ಹಾಗರಳು ಅದನ್ನು ಅನುಭವಿಸಲು. 61ನೇ ವಚನದಲ್ಲಿ ಹೌದು, ಇನ್ನೊಂದು, ಯಾರೇ ಮಾಡಿದರೂ ಕೂಡ ಅದು ದೇವರ ಕಿವಿಗೆ ಬಿದ್ದಿದೆ. ಗಾಡ್ ನಾಟ್ ಓನ್ಲಿ ಸೀಸ್ ಬಟ್ ಹಿ ಹಿಯರ್ಸ್. ಅಂದರೆ ದೇವರು ನಮ್ಮ ಪರವಾಗಿ ಕೇಳಿಸ್ಕೊಳ್ಳುವಂಥದ್ದು ಅದು ಕೂಡ ಆಶೀರ್ವಾದವೇ. ನಾವು ಏನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಒಂದು ಸಾರಿ ಯಾರೋ ಒಬ್ಬರು ನನ್ನ ಆತ್ಮಿಕ ನಾಯಕರ ವಿರುದ್ಧವಾಗಿ ಒಂದು ಚಿಕ್ಕ 32 ಪುಟಗಳ ಒಂದು ಚಿಕ್ಕ ಬುಕ್ಕೆ ಬರೆದುಬಿಟ್ಟಿದ್ರು. ಬರೆದಿದ್ದಾಗ ಅವ್ರು ಏನು ಹೇಳಿದರು, ದೇವರು ನನ್ನ ಕಡೆ ಇದ್ದರೆ ಆತನು ನನ್ನ ಪರವಾಗಿ ಕಾದಾಡಲಿ, ಹೋರಾಡಲಿ ಅಂಥೇಳಿ ಒಳ್ಳೆ ಮಾತಾದ್ರು. ಸರಿ, ಅನಂತರ 64ನೇ ವಚನದಲ್ಲಿ ನೋಡುವಾಗ ದೇವರು ನೋಡುವಂಥದ್ದು ಅಷ್ಟೇ ಅಲ್ಲ, ದೇವರು ಕೇಳಿಸ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ದೇವರು ಕಾರ್ಯ ಮಾಡ್ತಾನೆ, ಪ್ರತಿಫಲ ಕೊಡ್ತಾನೆ. ಒಳ್ಳೆಯದಕ್ಕಾಗಲಿ ಅಂದರೆ ಯಾರು ವಿರುದ್ಧವಾಗಿ ನಡೆಸಿದಂಥವರಿಗೆ ತಕ್ಕ ಫಲ, ಯಾರು ಒಳಿತನ್ನು ಮಾಡಿದವರು ತಕ್ಕ ಫಲ, ಬಿತ್ತಿದ್ದನ್ನೇ ಕೊಯ್ಯುವಂಥ ಒಂದು ಆಶೀರ್ವಾದ, ಪ್ರತಿಫಲದ ಆಶೀರ್ವಾದ. 64ನೇ ವಚನ ಮತ್ತು 65ನೇ ವಚನದಲ್ಲಿ ಹೌದು, ಕೆಲವು ಸಾರಿ
ಮನಸ್ಸನ್ನು ಮಂಕು ಮಾಡುವ ಆಶೀರ್ವಾದ. ಯಾಕಂದರೆ ಕೆಲವರೆಲ್ಲ ಭಾಳ ಸ್ಟ್ರಾಂಗಾಗಿ ನಮಗೆ ವಿರುದ್ಧವಾಗಿ ಇರುವಂಥ ವೇಳೆಯಲ್ಲಿ ದೇವರು ಮನಸ್ಸನ್ನು ಮಂಕು ಮಾಡ್ತಾನೆ. ಇದನ್ನು ನೆಗೆಟಿವ್ ಆಗಿ ನಕಾರಾತ್ಮಕವಾಗಿ ನಾವು ನೋಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ಆತನು ಮಂಕು ಮಾಡಿದಾಗ ಯಾವ ಆ್ಯಕ್ಷನ್ನು ತೆಗೆದುಕೊಳ್ಳಲಿಕ್ಕೆ ಆಗಲ್ಲ. ಅದು ವಿಶೇಷವಾಗಿ ವಿರೋಧಿಗಳು. ಒಂದು ಸಾರಿ ಪ್ರವಾದಿಯ ಕಾಲದಲ್ಲಿ ಪ್ರವಾದಿ ಒಂದು ಪ್ರಾರ್ಥನೆ ಮಾಡ್ತಾನೆ. ಅದೇನಂತ ಹೇಳಿದರೆ, ಒಂದು ದೊಡ್ಡ ಸೈನ್ಯ ಬಂದಾಗ ಲಾರ್ಡ್ ಬ್ಲೈಂಡ್ ದೇರ್ ಐಸ್ ಅಂಥೇಳಿ ಮಾಡಿದಾಗ ಅವರು ಮಂಕಾಗ್ಬಿಟ್ರು. ಕಡೆಗೆ ಅವರಿಗೆ ಒಳ್ಳೆ ಅತಿಥಿ ಸತ್ಕಾರ ಮಾಡಿ ಅವ್ರಿಗೇನು ಹಾನಿ ಮಾಡದೆ ಪ್ರವಾದಿ ನಡೆಸ್ತಾನೆ. ಅದು ಭಾಳ ಆಶ್ಚರ್ಯ. ಸರಿ, 66ನೇ ವಚನ ನಾವು ನೋಡುವಾಗ ಪ್ರಲಾಪ 3ನೇ ಅಧ್ಯಾಯ 66ನೇ ವಚನದಲ್ಲಿ, ಹೌದು ದೇವರ ಕೈ ಕೆಲಸದ ಆಶೀರ್ವಾದ. ಹೌದು, ಅಲ್ಲಿ ದೇವರು ಜಡ್ಜ್ಮೆಂಟ್ ಮಾಡ್ತಾನೆ. ಆದರೂ ಕೂಡ ಆಕಾಶದ ಬಗ್ಗೆ ಇಲ್ಲಿ ಒಂದು ಮಾತು ಹೇಳಿದೆ, ನಿನ್ನ ಕೈ ಕೆಲಸವಾಗಿರುವ ಆಕಾಶ. ಅಲ್ಲಿ ವೈರಿಗಳಿಗೆ ಹೌದು ನ್ಯಾಯ ನಿಜ, ಆದರೂ ಕೂಡ ದೇವರ ಕೈ ಕೆಲಸವನ್ನು ಸ್ಮರಿಸುವಂಥ ಒಂದು ಆಶೀರ್ವಾದ 66ನೇ ವಚನದಲ್ಲಿ ನಾವು ನೋಡ್ತೇವೆ. ಪ್ರಲಾಪ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.